ಎನ್ನುವುದನ್ನೇ ಆಲೋಚನೆ ಮಾಡಿ ಹೊರಟಿದ್ದವರಾಗಿದೆ. ಈಗ ಇಲ್ಲಿಯೂ ನಾವು ತಿಳಿಯುತ್ತಾನೆ. ಯಾಕೆ ಮಾಯಾವಿಗಳ ವ್ಯವಹಾರವನ್ನು ನಾನು ಗುರುತಿಸುವಾಗ ಮಾಯಕದ ವಿದ್ಯೆಯಲ್ಲಿಯೇ ನೀವು ಕೆತ್ತಿದ ಕೈ ಆ ವಿದ್ಯೆಯನ್ನು ಕರಗತ ಮಾಡಿಕೊಂಡವರು. ಹಾಗಾಗಿ ಮಾಯಾ ವಿದ್ಯೆಯನ್ನು ಪ್ರಯೋಗಿಸಿ ನಮ್ಮ ಕೃತಿಗಳಿಸುವುದಕ್ಕೆ ಸಿದ್ಧವಾಗಿದ್ದೇವೆ ಎನ್ನುವುದು ಅದಕ್ಕೆ ಉತ್ತರವನ್ನು ಕೊಡಬೇಕು. ಯಾಕೆ ಉತ್ತರವನ್ನು ಕೊಡಬೇಕು? ಆಜ್ಞಾನದ ಅಧಿಕಾರಿಯಾಗಿರುವಂತಹ ನಮ್ಮಣ್ಣ ಶ್ರೀರಾಮಚಂದ್ರನ ಅನುದಿನಾಗಿ ವ್ಯವಹಾರವನ್ನು ಮಾಡಬೇಕು. ಯಾರು ನಮ್ಮ ಮೇಲೆ ಮುರಿದು ಬರ್ತಾರೋ ಅವನಿಗೆ ಅವರ ರಾಷ್ಟ್ರಕ್ಕೆ ಸರಿಯಾಗಿ ಶಿಕ್ಷೆಯನ್ನು ಕೊಡಬೇಕು. ಯಾರು ಮುರಿದು ಬರ್ತ ಇಲ್ಲ ಯಾರು ತಲೆಬಾಗಿ ಬರ್ತ ಅವರ ರಕ್ಷಣೆಯನ್ನು ಮಾಡಬೇಕಾದ್ರೆ ನಮ್ಮ ಹೊಣೆಗಾರಿಕೆ. ಸೂರ್ಯ ವಂಶೀಯರಾಗಿರುವಂತಹ ಇಕ್ಷ್ವಾಕು ವಂಶ ನಮ್ಮ ಜಾಯಮಾನವೇ ಹಾಗೆ ನಾವು ಕರುಣೆಯನ್ನು ಮಾಡುವುದಕ್ಕೆ ಸಾಧ್ಯ ಉಂಟು. ಅಂದನೇ ಕರುಣೆ ಇಲ್ಲದೆ ಒಲ್ಲುವುದಕ್ಕೂ ಸಾಧ್ಯ ಉಂಟು. ಈಗ ಹೇಳು, ನಮ್ಮ ಮೇಲೆ ಹಾಗೆ ಮಾಯಕ ರೀತಿಯಲ್ಲಿ ಮುಂದೆ ಬಂದೆ ಅಂತ ಆದ್ರೆ ನಿನ್ನ ಉದರವನ್ನು ಬಹಿಲ ನನ್ನ ಉದರವನ್ನು ಇಲ್ಲ ಕಚ್ಚಿದ ಕೂದರೆ ಏನೋ ಅಪ್ರಮುಖತನದಿಂದ ಕಟ್ಟಿದ್ದೇನೆ. ಕಚ್ಚಿದ ನಮ್ಮ ಬಾರಿಗೆ ನಾವು ನೀವು ಏನು ಅಂತ ತಿಳಿಯಿತು. ಹಾಗಾಗಿ ನಮ್ಮನ್ನು ರಕ್ಷಿಸಬೇಕು ಅಂತ ತಲೆ ಬಾಗಿದೆ. ಆ ಕ್ಷಣದಲ್ಲೇ ನಾವು ರಕ್ಷಣೆಯನ್ನು ಮಾಡುವಂತಹ ಹೊಣೆಗಾರಿಕೆಯನ್ನು ಹೊರಟಿದ್ದೆ. ಆದ್ದರಿಂದ ನೀನು ಪ್ರೀತಿಯ ಇಲ್ಲ ಸಾಯುವುದಕ್ಕೆ ಮುಂದಾಗಿ ಬರ್ತೀಯ. ಹೇಳು ಹೇಳು
ಬಾಯಿ ಉಂಟು, ಮಾತನಾಡುವುದಕ್ಕೆ ಬರ್ತದೆ, ಶಬ್ದ ಭಂಡಾರ ಬೇಕಾದಷ್ಟು ಉಂಟು. ಹೇಗಾದ್ರೂ ಒಂದಿಷ್ಟು ಬಿಡಬೇಕು ಅನ್ನೋ ಕಾರಣಕ್ಕಾಗಿ ಮಾತನಾಡ್ತಿಂತ ಪ್ರಯೋಜನ ಆಗುತ್ತದೆ. ಹಾಗೇ ಹೇಳ್ತೇನೆ, ಸತ್ವಯುತವಾದ ಮಾತು ಬೇಕು ಅಂತ. ಶತ್ರುಘ್ನ ಸೆರೆ ಹಿಡಿತೇನೆ, ತನ್ಮೂಲಕ ರಾಮನನ್ನು ಕರೀತೇನೆ, ರಾಮ ಬರ್ತಾನೆ, ಇಲ್ಲಿಗೆ ಬರಬೇಕು. ಎಂತೆಂತಹ ಕಟೋಮರಿಗಳಿಗೂ ಲಭ್ಯವಾಗದೇ ಇರುವಂತ ಸಾಧ್ಯವಾದ ಕೊನೆಯ ರಾಮಚಂದ್ರ ದೇವತಾ ಸ್ವರೂಪಿ ಅವತಾರಿ ಪುರುಷನಾಗಿರುವಂತಹ ರಾಮಚಂದ್ರ ಮಾಯಾವಿಯಾದಂತ ಸುಷ್ಟ ರಕ್ತಸಲಾಗಿರುವಂತ ನಿಮ್ಮಲ್ಲಿ ಯಮ ಬರ್ತಾನೆಂತಾನೆ. ಯಾರಾದರೂ ನಂಬುವುದಕ್ಕೆ ಸಾಧ್ಯವ ಕರೀತೆ ಅಂತ ಹೇಳಿದ್ರೆ ಆಗ್ತದೆ. ಈಗ ನಿನ್ನಲ್ಲಿ ಕೇಳುವುದು ರಾಮ ದೇವರು ಒಂದು ತಿಳ್ಕೊಳ್ಳಿ, ನಮ್ಮ ಆರಾಧ್ಯ ದೇವರಾಮ ಬರಬೇಕು ಅಂತ ಹೇಳಿ ಒಂದು ಮಾತನ್ನು ಹೇಳಿದೆ. ಎಲ್ಲ ಸಿಹಿ ಉಂಟು ಅಂತ ಗೊತ್ತಾಗುವುದು ಯಾವಾಗ ತಿಂದಾಗ ನಾಲಿಗೆ ಮೇಲೆ ಇರಬೇಕು. ನಾಲಿಗೆ ಸರಿ ಇದ್ದರೆ ರುಚಿ ಸಿಗ್ತದೆ, ನಾಲಿಗೆ ಬರಲಾಗ ಸಿಗುವುದಿಲ್ಲ, ರುಚಿ ಸಿಗುವುದಿಲ್ಲ. ಸಿಹಿ ಉಂಟು ಅನ್ನೋದು ಅನುಭವಕ್ಕೆ ಬರುವುದು ಯಾವಾಗ ಇದ್ದಾಗ. ಈಗ ನಿನ್ನಲ್ಲಿ ಕೇಳ್ತೆ, ರಾಮ ಬರಬೇಕು ರಾಮ ಬರಬೇಕು ರಾಮ ಬರಬೇಕು ಅಂತ ಹೇಳ್ತಾ ಇದೆಯಲ್ಲ, ರಾಮ ಇಲ್ಲಿಗೆ ಬರಬೇಕು ಅಂತಾರೆ. ರಾಮನ ಬಗ್ಗೆ ಏನು ತಿಳಿದಿತ್ತು?